ಹಾಯ್ ಫ್ರೆಂಡ್ಸ್, ನೀವೇನಾದರೂ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಮಾಡಿದ ಸಮೇತ ಅಲ್ಲಿ ಕಾಣ್ತಿರೋದೇನಪ್ಪ ಅಂತಾರೆ ಬರೀ ಎಪ್ಸ್ಟೈನ್ ಫೈಲ್ಸ್ ಅಷ್ಟೇ. ನಾವೇನಾದರೂ ಬೆಳಗ್ಗೆ ಎದ್ದು ಆ ಒಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ನ ಓಪನ್ ಮಾಡಿದ್ರೆ ಅಲ್ಲಿ ನಮಗೆ ಕಾಣ್ತಿರೋದು ಒಂದು ಏನಪ್ಪ ಅಂತೇಳಿ ದೊಡ್ಡ ವಿಷಯ, ಈ ಒಂದು ಎಪ್ಸ್ಟೈನ್ ಫೈಲ್ಸ್. ನಾವು ಇವತ್ತು ಇಡೀ ಜಗತ್ತನ್ನೇ ನಡುಗಿಸಿದ ಒಂದು ಕರಾಳ ಸತ್ಯದ ಬಗ್ಗೆ ಇವತ್ತು ನಾವು ಮಾತನಾಡೋಣ. ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಈಗಷ್ಟೇ ರಿಲೀಸ್ ಮಾಡಿರೋ 30 ಲಕ್ಷ ಪುಟಗಳುಳ್ಳ ಏನಪ್ಪ ಅಂತಂದರೆ ಒಂದು ಎಪ್ಸ್ಟೈನ್ ಫೈಲ್ನ ರಿಲೀಸ್ ಮಾಡಿದೆ. ಆದರೆ ಅದರಲ್ಲಿ ಅಂಥದ್ದೇನಿದೆ, ರಾಜಕುಮಾರರಾಗಿರ್ಬೋದು ಅಥವಾ ಪ್ರಧಾನಿ ಮಂತ್ರಿಗಳಾಗಿರ್ಬೋದು ಅಥವಾ ಪ್ರೆಸಿಡೆಂಟ್ಗಳಾಗಿರ್ಬೋದು ಅಥವಾ ಮಿಲಿಯನಿಯರ್ಗಳಾಗಿರ್ಬೋದು, ಇವರ ಎಲ್ಲರ ಹೆಸರು ಕೇಳಿ ಬರ್ತಾ ಇದೆ ಮತ್ತು ಅವರ ಮುಖದಲ್ಲಿ ಬೆವರು ಸಮೇತ ಕಿತ್ತಿ ಬರ್ತಾ ಇದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಾನು ರಿವೀಲ್ ಮಾಡ್ತಿರುವಂಥ ಕೇಸ್ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಎಪ್ಸ್ಟೈನ್ ಫೈಲ್ನಲ್ಲಿ ಏನಿದೆ ಮತ್ತು ಇದೆಲ್ಲ ಹೇಗೆ ನಡೆಯಿತು ಮತ್ತು ಈ ಒಂದು ಜೆಫ್ರಿ ಎಪ್ಸ್ಟೈನ್ ಅನ್ನೋರು ಯಾರು ಮತ್ತು ಇವನು ಯಾವ ಥರ ಆ ಒಂದು ಐಲ್ಯಾಂಡ್ನ ಪರ್ಚೇಸ್ ಮಾಡಿ ಏನೆಲ್ಲ ಮಾಡ್ತಾ ಇದ್ದ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ನೋಡೋಣ. ಲೆಟ್ ಗೆಟ್ ಇನ್ ಟು ದ ಎಪ್ಸ್ಟೈನ್ ಫೈಲ್ಸ್. ಈಗಿನ ಕಾಲದಲ್ಲಿ ಅಂಥ ದೊಡ್ಡ ದೇಶದ ಅಮೇರಿಕಾದಲ್ಲಿ ಯಶಸ್ಸನ್ನು ನಾವು ಗಳಿಸ್ಬೇಕಪ್ಪ ಅಂತಿದ್ರೆ ಅಲ್ಲಿ ಒಂದು ಕಠಿಣ ಪರಿಶ್ರಮ ಇರಬೇಕು, ಇಲ್ಲ ಅಂದರೆ ಒಂದು ಡಿಗ್ರಿ ಆದರೂ ಇರಬೇಕು. ಆದರೆ ಈ ಒಬ್ಬ ಜೆಫ್ರಿ ಎಪ್ಸ್ಟೈನ್ ಹಾದಿಯೇ ಬೇರೆ ಇತ್ತು. ಇವನಿಗೆ ಅಲ್ಲಿರೋ ನಿಯಮಗಳಿಗಿಂತ ಆ ಒಂದು ನಿಯಮಗಳಿರುವ ಲೋಪದೋಷಗಳ ಮೇಲೆ ಬಹಳ ಕಣ್ಣಿತ್ತು. 1960 ಬ್ರೂಕ್ಲಿನ್ನ ಒಬ್ಬ ಯುವಕ ಏನಪ್ಪ ಅಂತಂದರೆ ಕಾಲೇಜಿನಿಂದ ಡ್ರಾಪ್ ಔಟ್ ಆಗಿ ಬಂದಿರ್ತಾನೆ. ಯಾವುದೇ ಪದವಿ ಇಲ್ಲ ಮತ್ತೆ ಯಾವುದೇ ಶಿಕ್ಷಣ ಅರ್ಹತೆ ಕೂಡ ಇವನಿಗಿಲ್ಲ. ಆದರೆ ಈತನಲ್ಲಿ ಇದ್ದೇನಪ್ಪ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ನಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿರ್ತಾನೆ. ಹಾಗೂ ಏನಪ್ಪ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ವೀಕ್ನೆಸ್ಗಳನ್ನ ಬಹಳ ಐಡೆಂಟಿಫಿಕೇಶನ್ ಮಾಡೋ ಒಂದು ಕಲೆ ಇವನಲ್ಲಿ ಇರುತ್ತೆ. 1974 ಏನಪ್ಪ ಅಂತ ಹೇಳಿದ್ರೆ ಇವನು ಯಾವುದೇ ಶಿಕ್ಷಣ ಅರ್ಹತೆ ಇಲ್ಲದ್ರೂ ಕೂಡ ಒಂದು ಡಾಲ್ಟನ್ ಸ್ಕೂಲ್ನಲ್ಲಿ ಏನಪ್ಪ ಅಂತಂದ್ರೆ ಒಬ್ಬ ಗಣಿತ ಟೀಚರ್ ಆಗಿ ಸೇರ್ಕೊಳ್ತಾನೆ. ಆದರೆ ಈತ ಅಲ್ಲಿ ಪಾಠ ಮಾಡಲು ಹೋಗಿರ್ಲಿಲ್ಲ. ಅಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಸ್ನೇಹವನ್ನ ಗಳಿಸಲು ಅಲ್ಲಿ ಹೋಗ್ತಿದ್ದ. ಸ್ಕೂಲ್ನಲ್ಲಿ ಏನಾದರೂ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಅಲ್ಲೆಲ್ಲ ಒಂದು ಮಿಲಿಯನಿಯರ್ ಮಕ್ಕಳು ಕೂಡ ಸಮೇತ ಬರ್ತಿದ್ರು. ಇವನೇನಪ್ಪ ಅಂತಂದ್ರೆ ಆ ಒಂದು ದೊಡ್ಡ ದೊಡ್ಡ ಶ್ರೀಮಂತರ ಕಿವಿಯಲ್ಲಿ ಹೋಗಿ ಮಂತ್ರವನ್ನ ಹೇಳ್ತಿದ್ದಂತೆ. ಆದರೆ ಆ ಸ್ಕೂಲ್ನಲ್ಲಿದ್ದಂಥ ಬಿಯರ್ ಸ್ಟರ್ಸ್ನ CEO ಏನಪ್ಪ ಅಂತಂದ್ರೆ ಇವನಿಗೆ ಏನಪ್ಪ ಅಂತಂದ್ರೆ ಆ ಒಂದು ಸ್ಕೂಲಿಂದ ಹೊರ ಹಾಕಿಬಿಡ್ತಾನೆ. ಆದರೆ ಆ ಒಬ್ಬ ಜೆಫ್ರಿ ಎಪ್ಸ್ಟೈನ್ ಏನಪ್ಪ ಅಂತಂದ್ರೆ ತಲೆನೇ ಕೇಳಿಸ್ಕೊಳ್ಳಲ್ಲ. ಯಾಕಪ್ಪ ಅಂತಂದ್ರೆ ಅವನು ಈಗಾಗಲೇ ಒಂದು ಶ್ರೀಮಂತಿಕ ಮೆಟ್ಲನ್ನ ಹತ್ತಲಿಕ್ಕೆ ಶುರು ಮಾಡಿರ್ತಾನೆ. ಈ ಒಂದು ಬಿಯರ್ ಸ್ಟರ್ಸ್ ನಲ್ಲಿ ಈ ಒಬ್ಬ ಎಪ್ಸ್ಟೈನ್ ಅನ್ನೋನೇನಪ್ಪ ಅಂತಂದ್ರೆ ಈಗಾಗಲೇ ಒಂದು ಶ್ರೀಮಂತಿಕೆ ಮೆಟ್ಲನ್ನ ಹತ್ತಲಿಕ್ಕೆ ಶುರು ಮಾಡಿದಾಗ 1981ರಲ್ಲಿ ಅವನ ಮೇಲೆ ಹಗರಣದ ಆರೋಪಗಳು ಕೇಳಿ ಬರ್ತವೆ. ಇವನೇನಪ್ಪ ಅಂತಂದ್ರೆ ಆಗಲೇ ಅವನಿಗೆ ಏನಪ್ಪ ಅಂತಂದ್ರೆ ಈ ಒಂದು ಹಗರಣದ ವಾಸನೆ ಅವನಿಗೆ ತಾಗಿರುತ್ತೆ. ಹಾಗಾಗಿ ಇವನೇನಪ್ಪ ಅಂತಂದ್ರೆ ಆ ಒಂದು ಬಿಯರ್ ಸ್ಟರ್ಸ್ಗೆ ಒಂದು ರಾಜೀನಾಮೆಯನ್ನ ಕೊಟ್ಟು ಇವನು ಹೊರ ಬಂದ್ಬಿಡ್ತಾನೆ. ಇವನೇನಪ್ಪ ಅಂತಂದ್ರೆ ಅಲ್ಲಿಂದ ಹೊರ ಬಂದಾಗ ಏನಪ್ಪ ಅಂತಂದ್ರೆ ಇವನು ಒಂದು ಸ್ವಂತ ಕಂಪನಿನೇ ಶುರು ಮಾಡ್ತಾನೆ. ಆ ಕಂಪನಿ ಹೆಸರು ಏನಪ್ಪ ಅಂತ ಹೇಳಿದ್ರೆ ಇಂಟರ್ ಕಾಂಟಿನೆಂಟಲ್ ಅಸೆಟ್ಸ್ ಅನ್ನೋ ಒಂದು ಕಂಪನಿನ ಓಪನ್ ಮಾಡ್ತಾನೆ. ಈ ಒಂದು ಕಂಪನಿಯ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ವಂಚನೆಗೆ ಯಾರು ಒಳಗಾಗಿರ್ತಾರೋ ಅಂತ ಶ್ರೀಮಂತರ ಹಣವನ್ನ ಏನಪ್ಪಾ ಅಂತಂದ್ರೆ ರಿಟರ್ನ್ ಕೊಡಿಸುವ ಇವನ ಒಂದು ಕಂಪನಿಯ ಕೆಲಸ ಆಗಿದೆ. ಆದರೆ ಅಲ್ಲಿರುವಂತ ಜನಗಳಿಗೆ ಈ ಒಂದು ವ್ಯಾಪಾರದ ಮೇಲೆ ಏನು ಅಷ್ಟು ಆಸಕ್ತಿ ಇರಲಿಲ್ಲ, ಮತ್ತೆ ಯಾರಿಗೂ ಸಮೇತ ಜಾಸ್ತಿ ಈ ಒಂದು ಕಂಪನಿ ಬಗ್ಗೆ ಐಡಿಯಾನು ಇದ್ದಿದ್ದಿಲ್ಲ. ಇವನೇನಪ್ಪ ಅಂತಂದ್ರೆ ಈ ಒಂದು ಯುರೋಪ್ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಏನಪ್ಪ ಅಂತಂದ್ರೆ ಒಂದು ಟೂರ್ನ ಮಾಡ್ಕೊಂತ ಏನಪ್ಪ ಅಂತಂದ್ರೆ ಒಂದು ಕಪ್ಪು ಪುಸ್ತಕವನ್ನು ಒಂದು ಇದನ್ನ ಪ್ರಿಪೇರ್ ಮಾಡ್ಕೊಂತಾನೆ. ಇವನೇನಪ್ಪ ಅಂತಂದ್ರೆ ಈ ಒಂದು ಟೂರಿಂಗ್ ಮಾಡಬೇಕಾದ್ರೆ ಏನಪ್ಪ ಅಂತ ಹೇಳಿದ್ರೆ ಇವನಿಗೆ ಸಿಕ್ಕಿದ್ದೆ ಒಬ್ಬ ದೊಡ್ಡ ವ್ಯಕ್ತಿ. ಯಾರಪ್ಪ ಅಂತ ಹೇಳಿದ್ರೆ ಲೆಸ್ಸಿ ವೆಕ್ಸಿನರ್. ವಿಕ್ಟೋರಿಯಾ ಸೀಕ್ರೆಟ್ ಸಂಸ್ಥೆಯ ಸಂಸ್ಥಾಪಕ ಆಗಿರ್ತಾನೆ ಈ ಒಂದು ವೆಕ್ಸಿನರ್. ಇವನೇನಪ್ಪ ಅಂತಂದ್ರೆ ಅವನ ಕಡೆ ಇದ್ದಾಗ ಇವನು ಬರೀ ಅಡ್ವೈಸರ್ ಆಗಿ ಅಲ್ಲಿ ಉಳಿಯಲಿಲ್ಲ. ಆ ಒಂದು ವೆಕ್ಸಿನರ್ನ ಏನಪ್ಪ ಅಂತಂದ್ರೆ ಸಂಪೂರ್ಣವಾದ ಆ ಒಂದು ಆಸ್ತಿಯ ಅಸ್ತಿತ್ವವನ್ನ ಇವನು ಕೈಗೆ ಎತ್ಕೊಂಡ್ ಬಿಡ್ತಾನೆ. ಪವರ್ ಆಫ್ ಅಟಾರ್ನಿ. ಆಗ್ಲೇ ಈ ಒಬ್ಬ ಎಪ್ಸ್ಟೈನ್ ಏನಪ್ಪ ಅಂತಂದ್ರೆ ರಾತ್ರಿ ಬಿಲಿಯನಿಯರ್ ಆಗಿದ್ದು. ಪ್ರತಿ ಒಬ್ಬ ಅಪರಾಧಿಗೂ ಒಬ್ಬ ಸಂಗಾತಿ ಇರಲೇಬೇಕು. ಆ ಸಂಗಾತಿನೇ ಗಿಲೈನ್ ಮ್ಯಾಕ್ಸ್ ವೇಲ್ ಅಂತ ಹೇಳಿ ಇವರು ಇಬ್ರು ಸೇರಿ ಏನಪ್ಪ ಅಂತಂದ್ರೆ ಒಂದು ರೋಚಕವಾದ ಒಂದು ರಹಸ್ಯವನ್ನ ಕಂಡುಹಿಡಿತಾರೆ. ಒಂದು ದೊಡ್ಡ ಜಾಲವನ್ನೇ ಸೃಷ್ಟಿಸ್ಬಿಡ್ತಾರೆ.
1998ರಲ್ಲಿ ಈ ಒಬ್ಬ ಎಪ್ಸ್ಟೈನ್ ಏನಪ್ಪ ಅಂತ ಹೇಳಿದ್ರೆ ಒಂದು ಐಲ್ಯಾಂಡ್ ನ ಪರ್ಚೇಸ್ ಮಾಡ್ತಾನೆ. ಆ ಒಂದು ಐಲ್ಯಾಂಡ್ ನೇಮ್ ಏನಪ್ಪಾ ಅಂತ ಹೇಳಿದ್ರೆ ಲಿಟಲ್ ಸೆಂಟ್ ಜೇಮ್ಸ್ ಅಂತ ಹೇಳಿ. ಹೊರಗಿನ ಜಗತ್ತಿಗೆ ಇದೊಂದು ಸುಂದರವಾದ ದ್ವೀಪ, ಆದರೆ ಒಳಗಡೆ ರಹಸ್ಯ ಅಡಗಿ ಕೂತಿದೆ. ಆ ಒಂದು ದ್ವೀಪದ ಮೂಲೆ ಅಲ್ಲಿಯೂ ಸಮೇತ CCTV ಕ್ಯಾಮೆರಾಗಳಿದ್ವು. ಆತನ ಪರ್ಮಿಷನ್ ಇಲ್ದಂಗೆ ಯಾರು ಸಮೇತ ಆ ಒಂದು ದ್ವೀಪದ ಒಳಗಡೆ ಬರೋ ಹಾಗಿರ್ಲಿಲ್ಲ, ಹಾಗೂ ಅವನ ಪರ್ಮಿಷನ್ ಇಲ್ದಂಗೆ ಆ ಒಂದು ದ್ವೀಪದ ಹೊರಗೆ ಹೋಗಕ್ಕೂ ಆಗ್ತಿರ್ಲಿಲ್ಲ. ಇದು ಕೇವಲ ಬರೀ ಅಪರಾಧವಾಗಿರ್ಲಿಲ್ಲ, ಇದೇನಪ್ಪ ಅಂತಂದ್ರೆ ಒಂದು ಬಿಸ್ನೆಸ್ ತರ ಹರಡಿತ್ತು. ಏನಪ್ಪಾ ಅಂತಂದ್ರೆ ಯಾವ ತರ ಬಿಸ್ನೆಸ್ ಅಪ್ಪ ಅಂತಂದ್ರೆ, ಈಗ ಅವರು ಕೇವಲ ಒಂದು ಸ್ವಲ್ಪ ಜನ ಮಹಿಳೆಯರನ್ನ ಕರ್ಕೊಂಡ್ ಬಂದಿರ್ತಾರೆ. ಆ ಒಂದು ಮಹಿಳೆಯರಿಗೆ ಏನಪ್ಪಾ ಅಂತಂದ್ರೆ ಇನ್ನೊಂದು ಸ್ವಲ್ಪ ದುಡ್ಡನ್ನ ಕೊಟ್ಟು ನೀವು ಇನ್ನೊಂದಿಷ್ಟು ಜನನ್ನ ಕರ್ಕೊಂಡ್ ಬಂದು ಸೇರಿಸ್ರಿ ಇಲ್ಲಿ ಅಂತೇಳಿ ಒಂದು ಹಣವನ್ನ ಕೊಟ್ಟು ಅವರಿಗೆ ಈ ತರ ಒಂದು ಬ್ರೈನ್ ವಾಶ್ ನ ಮಾಡಿರ್ತಾರೆ. ಈ ತರ ಒಂದು ಬಿಸ್ನೆಸ್ ಗೆ ಪಾಯಿಂಟ್ ಆದ ಒಂದು ಸೆಂಟ್ರಲ್ ಪಾಯಿಂಟ್ ಆಗಿ ಈ ಒಂದು ದ್ವೀಪ ನನಗೆ ಕುಂತಿತ್ತು. 2005ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಪಾಮ್ ಬೀಚ್ ನಲ್ಲಿರುವಂತ ಪೊಲೀಸರು ಇವನ ಒಂದು ಮನೆಯ ಮೇಲೆ ದಾಳಿನ ಮಾಡ್ತಾರೆ. ಸಾವಿರ ಲಕ್ಷಾಂತರ ಒಂದು ಅಲ್ಲಿ ಸಾಕ್ಷಿಗಳು ಸಿಗ್ತವೆ, ಆದ್ರೆ ಅವನಿಗೆ ಜೈಲು ಶಿಕ್ಷೆ ಆಗ್ಬೇಕಾಗಿತ್ತು, ಅಂದ್ರೆ ಮರಣದಂಡನೆ ಶಿಕ್ಷೆ ಆಗ್ಬೇಕಾಗಿತ್ತು. ಆದ್ರೆ ಈ ಒಂದು ಎಪ್ಸ್ಟೈನ್ ಬಳಿ ಏನಪ್ಪಾ ಅಂತಂದ್ರೆ ಅಧಿಕಾರ ಮತ್ತು ಹಣದ ಬಲವಿತ್ತು. ಆದ್ರಿಂದ ಏನಪ್ಪಾ ಅಂತಂದ್ರೆ ಇವನಿಗೆ ಏನು ಸಮೇತ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಒಂದು ರಹಸ್ಯವಾದ ಒಂದು ಒಪ್ಪಂದವನ್ನ ಮಾಡ್ಕೊಂತಾರೆ. ಆ ಒಂದು ಒಪ್ಪಂದ ಯಾವ್ದಪ್ಪ ಅಂತ ಹೇಳಿದ್ರೆ, ಆ ಒಂದು ಒಪ್ಪಂದಕ್ಕೆ ಏನಪ್ಪ ಇವ್ರೇನ ಹೆಸರಿಟ್ರಪ್ಪ ಅಂತಂದ್ರೆ ಸ್ವೀಟ್ ಹಾರ್ಟ್ ಡೀಲ್ ಅಂತೇಳಿ ಒಂದು ಒಪ್ಪಂದವನ್ನ ಮಾಡ್ಕೊಂತಾರೆ. ಆದ್ರೆ ಬಲಿ ಪಶುಗಳಿಗೆ ತಿಳಿದಂತೆ ಈ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಬರೀ ಕೇವಲ 13 ತಿಂಗಳು ಜೈಲ್ ಅಷ್ಟೇ. ಇವನಿಗೆ ಅದು ಒಂದು ತರ ಜೈಲ್ ತರ ಇದ್ದಿಲ್ಲ. ಇನ್ನೇನಪ್ಪ ಅಂತಂದ್ರೆ ಅದನ್ನ ಒಂದು ಐಷಾರಾಮಿ ಜೀವನ ತರ ಒಂದು ಲೈಫ್ ನ ಲೀಡ್ ಮಾಡ್ತಾ ಇದ್ದ ಆ ಒಂದು ಜೈಲಲ್ಲಿ. ಆ ಒಂದು ಲೈಫ್ ಸ್ಟೈಲ್ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ದಿನಕ್ಕೆ 12 ಗಂಟೆಗಳ ಕಾಲ ಅವನಿಗೆ ಹೊರಗಡೆ ಅಡ್ಡಾಡುವ ಅವಕಾಶವಿತ್ತು. ಆದ್ರೆ ಆ ಒಂದು ಜೈಲಲ್ಲಿ ಸಮೇತ ಅವನಿಗೆ ಬಾಡಿ ಗಾರ್ಡ್ ಇರ್ಲೇಬೇಕಾಗಿತ್ತು. ಅವನಿಗಂತಾರೆ ಒಂದು ಸ್ವಂತ ಆಫೀಸ್ ನ ಮಾಡಿಕೊಟ್ಟಿದ್ರು. ಆತ ಆ ಒಂದು ಜೈಲನೇನಪ್ಪ ಅಂತ ಹೇಳಿದ್ರೆ ಶಿಕ್ಷೆನ ಅನುಭವಿಸ್ತಿರೋ ಆ ಒಂದು ಜೈಲಲ್ಲಿ ಏನಪ್ಪಾ ಅಂತಾರೆ ಇವನು ಶಿಕ್ಷೆ ತರ ಅನುಭವಿಸ್ತಿಲ್ಲ, ಒಂದು ರಜೆಯ ಮಜವಾಗಿ ಆ ಒಂದು ಜೈಲಲ್ಲಿ ಅನುಭವಿಸ್ತಿದ್ದ. ಆದ್ರೆ ಜೈಲಿನಿಂದ ಹೊರ ಬಂದ ಈ ಒಂದು ಎಪ್ಸ್ಟೈನ್ ಏನಪ್ಪಾ ಅಂತಂದ್ರೆ ದೊಡ್ಡ ದೇಣಿಗೆಯನ್ನ ಕೊಡಲು ಶುರು ಮಾಡ್ತಾನೆ. ಇದೊಂದು ಜನರ ದೃಷ್ಟಿನೇ ಬೇರೆ ಕಡೆ ಆಯಿಸುವಂತಿತ್ತು. ಆದರೆ ಆತನ ದೀಪಕ್ಕೆ ಬರುವಂತರ ಪಟ್ಟಿ ಬಹಳ ರೋಚಕವಾಗಿತ್ತು ಮತ್ತು ಆಶ್ಚರ್ಯಕರವಾಗಿತ್ತು. ಇಡೀ ವಿಶ್ವದಲ್ಲಿ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು, ಸೈಂಟಿಸ್ಟ್ಗಳು ಮತ್ತೆ ಬಿಲಿಯನಿಯರ್ಗಳು, ಮಿಲಿಯನಿಯರ್ಗಳು ಎಲ್ಲರೂ ಸಮೇತ ಈತನ ಒಂದು ದ್ವೀಪಕ್ಕೆ ಹೋಗ್ಲೇಬೇಕಾಗಿತ್ತು. 2023ರಲ್ಲಿ ಬಿಡುಗಡೆಯಾದ ಎಪ್ಸ್ಟೈನ್ ಫೈಲ್ ನಲ್ಲಿ ನಮ್ಮ ಇಂಡಿಯಾದಲ್ಲಿರುವಂತಹ ಒಬ್ಬ ಅನಿಲ್ ಅಂಬಾನಿ ಹಾಗೂ ದೀಪಕ್ ಚೋಪ್ರಾ ಇವರಿಬ್ಬರ ಹೆಸರು ಕೇಳಿ ಬರ್ತಾ ಇತ್ತು. ಆ ಒಂದು ದ್ವೀಪಕ್ಕೆ ಹೋದವರೆಲ್ಲ ಅಪರಾಧಿಗಳು ಆಗಲಿಲ್ಲದಿದ್ರು ಒಂದು ಫ್ರೆಂಡ್ಶಿಪ್ ನ ಏಕೆ ಮಾಡಿದ ಅನ್ನೋದೇ ಇಲ್ಲಿ ರಹಸ್ಯವಾಗಿರುತ್ತೆ. ಇವನೇನಪ್ಪ ಅಂತಂದ್ರೆ ಎಪ್ಸ್ಟೈನ್ ಈ ಒಂದು ದೊಡ್ಡ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊಂಡು ಅವರ ಒಂದು ವೀಕ್ನೆಸ್ ಅನ್ನ ತಿಳ್ಕೊಂಡೇನಪ್ಪ ಅಂತಂದ್ರೆ ಅವರನ್ನ ಬ್ಲಾಕ್ ಮೇಲ್ ಮಾಡೋ ಒಂದು ಅವನಿಗೆ ನೆಸೆಸಿಟಿ ಇತ್ತ. ಆದ್ರೆ ಈ ಒಂದು ಫೈಲ್ ಅಲ್ಲಿ ಅವರು ಇಬ್ರು ಮಾತ್ರ ಅಲ್ಲ ಬಂದಿರೋದು, ಏನಪ್ಪಾ ಅಂತಂದ್ರೆ ದೊಡ್ಡ ವ್ಯಕ್ತಿಗಳು ಆದಂತ ಬಿಲ್ ಗೇಟ್ಸ್, ಬಿಲ್ ಕ್ಲಿಂಟನ್, ಪ್ರಿನ್ಸ್ ಆಂಡ್ರೋ ಮತ್ತೆ ಡೊನಾಲ್ಡ್ ಟ್ರಂಪ್ ಅಂತಹ ಇಂಥ ದೊಡ್ಡ ವ್ಯಕ್ತಿಗಳ ಹೆಸರು ಆ ಒಂದು ಫೈಲ್ ಅಲ್ಲಿ ಕೇಳ್ತಾ ಬರ್ತಿತ್ತು. ಆದ್ರೆ ಜುಲೈ 6, 2019 ಅಂತಂದ್ರೆ ಈ ಒಬ್ಬ ಎಪ್ಸ್ಟೈನ್ ಮತ್ತೆ ಆ ಒಂದು ನ್ಯೂಯಾರ್ಕ್ ಪೊಲೀಸರು ಏನಪ್ಪಾ ಅಂತಾರೆ ಇವನನ್ನ ಮತ್ತೆ ಅರೆಸ್ಟ್ ಮಾಡ್ತಾರೆ. ಈ ಬಾರಿ ಏನಪ್ಪಾ ಅಂತಾರೆ ಅವನಿಗೆ ಎಸ್ಕೇಪ್ ಆಗೋದಕ್ಕೆ ಯಾವುದೇ ಸಮೇತ ಒಂದು ಅವಕಾಶಗಳು ಇದ್ದಿರ್ಲಿಲ್ಲ. ಆದ್ರೆ ಆಗಸ್ಟ್ 10 ಇವನೇನಪ್ಪಾ ಅಂತಾರೆ ಆ ಒಂದು ಜೈಲಲ್ಲೇ ಒಂದು ಆತ್ಮಹತ್ಯೆನ ಮಾಡ್ಕೊಂತಾನೆ. ಆದ್ರೆ ಅದು ಆತ್ಮಹತ್ಯೆಯೋ ಅಥವಾ ಮರ್ಡರೋ ಅಂತೇಳಿ ಇಂದಿಗೂ ಸಮೇತ ಯಾರು ಸಮೇತ ಕಂಡುಹಿಡಿದಿಲ್ಲ. ಆದ್ರೆ ಇವನು ಅರೆಸ್ಟ್ ಆಗಿದ್ದಿನ ಮರುದಿನ ಏನಪ್ಪಾ ಅಂತಾರೆ ಆ ಒಂದು ಜೈಲಲ್ಲಿ ಏನಪ್ಪಾ ಅಂತಾರೆ CCTVಗಳು ವರ್ಕ್ ಆಗ್ತಿರಲಿಲ್ಲ ಮತ್ತು ಗಾರ್ಡ್ಗಳು ಸಮೇತ ಅಲ್ಲಿ ಯಾರು ಸಮೇತ ಇರ್ಲಿಲ್ಲ. ಆದ್ರೆ ದೊಡ್ಡ ವ್ಯಕ್ತಿಗಳು ಹೆಸರು ಹೊರಗೆ ಬರ್ತಾವಂತೇಳಿ ಅವನನ್ನ ಮರ್ಡರ್ ಮಾಡಿಸಿದ್ರು ಅಥವಾ ಅವನೇ ಆತ್ಮಹತ್ಯೆನ ಮಾಡಿಕೊಂಡು ಇಂದಿಗೂ ಸಮೇತ ಅದು ಏನಪ್ಪಾ ಅಂತಾರೆ ಸಸ್ಪೆನ್ಸ್ ಆಗಿ ಉಳಿದು ಬಿಟ್ಟಿದೆ. ಇಂದಿಗೂ ಸಮೇತ ಇವನ ಒಂದು ಸಹಪಾಠಿ ಆದಂತ ಗಿಲೆನ್ ಮ್ಯಾಕ್ಸ್ವೆಲ್ ಅನ್ನೋಳು ಇಂದಿಗೂ ಸಮೇತ ಆ ಒಂದು ಜೈಲಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಎಪ್ಸ್ಟೈನ್ ಮರ್ಡರ್ ಆಗಿದ್ದಾನೆ,
ಆದರೆ ಅವನು ಬಿಟ್ಟಂತಹ ರಹಸ್ಯವಾದ ಫೈಲ್ಗಳು ಸಮೇತ ಇಂದಿಗೂ ರಹಸ್ಯವಾಗಿ ಅಡಗಿವೆ. ಮತ್ತೆ ಆ ಒಂದು ಫೈಲ್ಗಳು ಇಡೀ ಜಗತ್ತನ್ನೇ ಎದುರಿಸಿ ನಿಂತ್ಕೊಂತಿದ್ದಾವೆ. ಸತ್ಯದ ಮೇಲೆ ಇಂದಿಗೂ ಸಮೇತ ಸೆನ್ಸರ್ಶಿಪ್ ಇದೆ. ಈ ಕರಾಳ ಆಟದ ಹಿಂದಿರುವ ಅಸಲಿ ಮುಖಗಳು ಇನ್ನೂ ಸಮೇತ ನಿಗೂಢವಾಗಿ ಕುಂತಿವೆ. ಆದ್ರೆ ನಾವು ಇಂಡಿಯನ್ಸ್ಗಳಾಗಿ ಈ ಒಂದು ಎಪ್ಸ್ಟೀನ್ ಫೈಲ್ ಏನಪ್ಪಾ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಬಹಳ ದೊಡ್ಡದಾಗಿ ಪ್ರಚಾರ ಆಗ್ತಿದೆ. 2017 ಏನಪ್ಪಾ ಅಂತ ಹೇಳಿದ್ರೆ ಮೋದಿ ಅವರು ಇಸ್ರೇಲ್ಗೆ ಭೇಟಿ ಕೊಡೋಕೆ ಹೋಗ್ತಾರೆ. ಆದ್ರೆ ಇದರ ಹಿಂದೆ ಆ ಒಂದು ಎಪ್ಸ್ಟೀನ್ ನ ಒಂದು ಕೈವಾಡ ಇದೆ ಅಂತೇಳಿ ಅವನ ಒಂದು ಫೈಲ್ ನಲ್ಲಿ ಮೆನ್ಷನ್ ಅನ್ನ ಮಾಡಿರ್ತಾನೆ. ಆದ್ರೆ ನಮ್ಮ ನರೇಂದ್ರ ಮೋದಿ ಅವರು ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ಅಮೆರಿಕದ ಅಧ್ಯಕ್ಷರಿಗೆ ಮೋದಿ ಅವರು ಡ್ಯಾನ್ಸ್ ಮಾಡ್ಬೇಕಂತ ಅನ್ಸುತ್ತೆ. ಆ ಖುಷಿಗಾಗಿ ಏನಪ್ಪಾ ಅಂತಾರೆ ಮೋದಿ ಅವರು ಅಲ್ಲಿ ಒಂದು ಸ್ಟೆಪ್ಸ್ ನ ಹಾಕ್ತಾರೆ. ಈ ತರ ಮೆನ್ಷನ್ ಮಾಡಲಾಗಿದೆ ಅಂತೇಳಿ ಆ ಒಂದು ರಹಸ್ಯವಾದ ಫೈಲ್ಗಳಲ್ಲಿ ಮೆನ್ಷನ್ ಆಗಿ ಬಂದಿವೆ ಅಂತೆ. ಆದ್ರೆ ನಮ್ಮ ಭಾರತ ಸರ್ಕಾರ ಏನಪ್ಪಾ ಅಂತಂದ್ರೆ ಇದನ್ನ ಒಂದು ಸೈಡ್ ಇಟ್ಟಿದೆ. ಯಾಕಪ್ಪ ಅಂತಂದ್ರೆ ಒಬ್ಬ ಕ್ರಿಮಿನಲ್ ಏನೇನೋ ಬಡಬಡಿಕೊಂಡ್ರೆ ಏನಪ್ಪಾ ಅಂತ ಹೇಳಿದ್ರೆ ಅದನ್ನೆಲ್ಲ ನಾವು ತಲೆ ಕೆಡಿಸಿಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ ಅಂತ ಇವೆ. ಇದನ್ನೆಲ್ಲ ನಂಬಬೇಡಿ ಅಂತೇಳಿ ನಮ್ಮ ಜನರಿಗೆ ಹೇಳ್ತಾ ಇದೆ ಭಾರತ ಸರ್ಕಾರ. ಆದ್ರೆ ಈ ಒಂದು ಎಪ್ಸ್ಟೀನ್ ಫೈಲ್ ನಲ್ಲಿ ಈ ಒಬ್ಬ ನರೇಂದ್ರ ಮೋದಿ ಅಷ್ಟೇ ಅಲ್ಲ, ಅನಿಲ್ ಅಂಬಾನಿ ಕೂಡ ಇದ್ದಾರೆ ಅಂತೇಳಿ ಕೇಳಿ ಬರ್ತಾ ಇದೆ. ಏನು ಇದರ ಹಿಂದಿನ ರಹಸ್ಯ ಅಂತ. ಈ ಒಂದು ಡೊನಾಲ್ಡ್ ಟ್ರಂಪ್ ಸರ್ಕಾರಕ್ಕೆ ಬಹಳ ಹತ್ರವಾಗ್ಲಿಕ್ಕೆ ಈ ಒಂದು ಅನಿಲ್ ಅಂಬಾನಿಗೆ ಬಹಳ ಆಸೆ ಇತ್ತು. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಜೆಫ್ರಿ ಎಪ್ಸ್ಟೀನ್ ನ ಪರಿಚಯವನ್ನ ಮಾಡಿಕೊಳ್ತಾ ಇದ್ರು ಈ ಒಂದು ಅನಿಲ್ ಅಂಬಾನಿ ಅವರು. ಆದ್ರೆ 2019 ಈ ಒಂದು ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣ ಸ್ಟೀವ್ ಬ್ಯಾನನ್ಗೆ ಒಂದು ಮೆಸೇಜ್ ನ ಮಾಡ್ತಾನೆ. ಮೋದಿಯವರ ಮನುಷ್ಯ ನನ್ನನ್ನ ಭೇಟಿ ಮಾಡಿದನಂತೇಳಿ ಇವರು ಅವನಿಗೆ ಮೆಸೇಜ್ ಅನ್ನ ಡಿಫೆನ್ಸ್ ಡೀಲ್ ಹಾಗೂ ಚೀನಾ ವಿಚಾರವಾಗಿ ಈ ಒಂದು ಎಪ್ಸ್ಟೀನ್ ಮೂಲಕ ಆ ಒಂದು ಅಮೆರಿಕದ ಮೇಲೆ ಬಿರುಕನ್ನ ಮೂಡಲು ಈ ಒಬ್ಬ ಅನಿಲ್ ಅಂಬಾನಿ ಏನಪ್ಪಾ ಅಂತ ಹೇಳಿದ್ರೆ ಸ್ಕೆಚ್ ಅನ್ನ ಆಗ್ತಾ ಇದ್ದಾರೆ ಅಂತೇಳಿ ಆ ಒಂದು ಫೈಲ್ ನಲ್ಲಿ ಮೆನ್ಷನ್ ಆಗಿದೆ. ಆದ್ರೆ ಇವರಿಬ್ಬರೇ ಅಲ್ಲ, ಇನ್ನೊಬ್ರು ಸಮೇತ ಬರ್ತಾರೆ. ಇದರಲ್ಲಿ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಅನ್ನೋರು ಬರ್ತಾರೆ. ಆದ್ರೆ ಇವರು ಕ್ಲೀನ್ ಕಟ್ ಆಗಿ ಎಲ್ಲಾನ ಹೇಳಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಎಪ್ಸ್ಟೀನ್ ಜೊತೆ ನಾವು 3 ರಿಂದ 4 ಬಾರಿ ಅವನ ಜೊತೆ ಮೀಟಿಂಗ್ ಅನ್ನ ಮಾಡಿದ್ದೇವೆ. ಅದು ಯಾವುದೇ ರಹಸ್ಯವಾದ ಮೀಟಿಂಗ್ ಅಲ್ಲ, ಅದು ಅಫಿಷಿಯಲ್ ಮೀಟಿಂಗ್ ಆಗಿರುತ್ತೆ. ನನಗೂ ಅವನಿಗೂ ಏನು ಸಂಬಂಧ ಇಲ್ಲ ಅಂತೇಳಿ ಹಾಗೂ ನನ್ನ ಪರ್ಸನಲ್ ಜೀವನಕ್ಕೆ ಅವನು ಸಂಬಂಧ ಇಲ್ಲ ಅಂತೇಳಿ ಅವರು ಮೀಡಿಯಾ ಮುಂದೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಫೈಲ್ ನಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡ ತಲೆಗಳು ಇಲ್ಲಿವೆ. ಎಲನ್ ಮಸ್ಕ್ ಆಗಿರ್ಬೋದು, ಮತ್ತೆ ಬಿಲ್ ಗೇಟ್ಸ್ ಆಗಿರ್ಬೋದು, ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು, ಕ್ರಿಸ್ಟಿಯಾನೋ ರೊನಾಲ್ಡೋ ಆಗಿರ್ಬೋದು, ಮತ್ತೆ ಮೈಕಲ್ ಜಾಕ್ಸನ್ ಕೂಡ ಆಗಿರ್ಬೋದು. ಇವರೆಲ್ಲ ಒಂದು ನೇಮ್ಗಳು ಏನಪ್ಪಾ ಅಂತಂದ್ರೆ ಈ ಒಂದು ಎಪ್ಸ್ಟೀನ್ ಫೈಲ್ ನಲ್ಲಿ ಕೇಳಿ ಬರ್ತಾ ಇದೆ. ಇದು ಕೇವಲ ಒಂದು ಕ್ರೈಮ್ ಸ್ಟೋರಿ ಅಲ್ಲ ಫ್ರೆಂಡ್. ಪ್ರಪಂಚದ ಟಾಪ್ 1% ಶ್ರೀಮಂತರು ಏನಪ್ಪಾ ಅಂತ ಹೇಳಿದ್ರೆ ಅವರ ಅಧಿಕಾರವನ್ನ ಹೇಗೆ ದುರ್ಬಳಕೆ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಲಕ್ಷ ಫೈಲ್ಗಳಲ್ಲಿ ಈಗ 35 ಲಕ್ಷ ಫೈಲ್ಗಳು ಮಾತ್ರ ಹೊರ ಬಂದಿವೆ. 40% ಅಷ್ಟು ಫೈಲ್ಗಳು ಇನ್ನು ಅಲ್ಲೇ ಇವೆ. ಆ ಒಂದು ಫೈಲ್ ನಲ್ಲಿ ಯಾರೆಲ್ಲ ಹೆಸರು ಕೇಳ ಬರ್ತಾವೋ ಅನ್ನೋದು ಇನ್ನು ನಿಗೂಢವಾಗಿದೆ. ನಿಮ್ಮ ಪ್ರಕಾರ ಈ ಒಂದು ಹಗರಣದಲ್ಲಿ ಇವರೆಲ್ಲ ಭಾಗಿ ಆಗಿದ್ದಾರಾ ಅಂತೇಳಿ ನಮ್ಮ ವಿಡಿಯೋಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಇವರೆಲ್ಲ ನೀವೇನಪ್ಪ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ನ ಒಂದು ರೀಲ್ಸ್ ಗಳನ್ನ ಸ್ಕ್ರೋಲ್ ಮಾಡಬೇಕಾದ್ರೆ ನೋಡಿರ್ಬೋದು. ಅಲ್ಲೇನಪ್ಪಾ ಅಂತ ಹೇಳಿದ್ರೆ ಮನುಷ್ಯರುಗಳನ್ನ ಹೇಗೆ ಫ್ರೈನ ಮಾಡ್ಕೊಂಡು ತಿಂತಾರೆ, ಹಾಗೂ ಮಕ್ಕಳೇನಪ್ಪಾ ಅಂತ ಹೇಳಿದ್ರೆ ಆ ಒಂದು ಡೊನಾಲ್ಡ್ ಟ್ರಂಪ್ ಬಂದಾಗ ಹೇಗೆ ಕಿರಿಸ್ತಾರೆ. ಮತ್ತೇನಪ್ಪಾ ಅಂತ ಹೇಳಿದ್ರೆ ಆ ಒಂದು ವಾಷಿಂಗ್ ಮಿಷಿನ್ ಏನಪ್ಪಾ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸಣ್ಣ ಹುಡುಗಿ ನೀಟೇನಪ್ಪಾ ಅಂತ ಹೇಳಿದ್ರೆ ತಿರ್ಸ್ತಾರೆ. ಮತ್ತೇನೇನಪ್ಪಾ ಅಂತಾರೆ ಇವ್ರೇನಪ್ಪಾ ಅಂತಾರೆ ಆ ಒಂದು ಸಣ್ಣ ಮಕ್ಕಳನ್ನೇನಪ್ಪಾ ಅಂತಾರೆ ಆ ಒಂದು ಮಟನ ಬೇಯಿಸ್ಕೊಂಡು ತಿಂತಿದ್ರು ಅಂತೇಳಿ ಇದರಲ್ಲಿ ಉಲ್ಲೇಖ ಆಗಿದೆ. ಮತ್ತೆ ಇದು ಸಮೇತ ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳಷ್ಟು ವಿಡಿಯೋಗಳನ್ನ ಬರ್ತಾ ಇದಾವೆ. ನೀವು ಈಗಾಗಲೇ ನೋಡಿರ್ಬೋದು, ನಾನು ಜಾಸ್ತಿ ಹೇಳೋಕೋದಕ್ಕೆ ಹೋಗಲ್ಲ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೀವೇನಾದರೂ ಈ ಒಂದು ವಿಡಿಯೋ ಕಂಟೆಂಟ್ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈ ತರ ಒಂದು ಬೆಸ್ಟ್ ಕಂಟೆಂಟ್ ಜೊತೆಗೆ.